ಆತ್ಮೀಯ ಓದುಗರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಸಾವು ನೋವುಗಳಿಗೆ ಕಾರಣವಾಗಿದ್ದು ಯುದ್ಧಗಳೋ ಅಥವಾ ಸಾಂಕ್ರಾಮಿಕ ರೋಗಗಳೋ ಅಂತ ನೀವು ಅಂದುಕೊಂಡಿದ್ರೆ ಅದು ತಪ್ಪು. ಅದಕ್ಕಿಂತಲೂ ಭಯಾನಕವಾದ ಶಕ್ತಿ ನಮ್ಮೆಲ್ಲರ ಸುತ್ತಲೂ ನಮ್ಮೊಳಗೆ ಅಡಗಿದೆ. ಅದೇ ಮೂರ್ಖತನ. ಮೂರ್ಖತನದ ಬಗ್ಗೆ ಒಂದು ಎಚ್ಚರಿಕೆ. ಈ ಹಾದಿಯಲ್ಲಿ ಹೆಜ್ಜೆ ಇಡುತ್ತಿರುವವರೇ, ನಿಮ್ಮೆಲ್ಲ ಭರವಸೆಗಳನ್ನ ಇಲ್ಲೇ ಬಿಟ್ಟುಬಿಡಿ. ಈ ಜಗತ್ತಿನಲ್ಲಿ ವಿವೇಕ ಅನ್ನೋದು ಎಲ್ಲರಿಗೂ ಸಮನಾಗಿ ಹಂಚಲ್ಪಟ್ಟಿರುವ ಏಕೈಕ ವಸ್ತು ಅಂತ ಫ್ರೆಂಚ್ ತತ್ವಜ್ಞಾನಿ ಡೆಸ್ಕಾರ್ಟೆಸ್ ಒಮ್ಮೆ ಬರೆದಿದ್ರು. ಆದರೆ ಈ ಮೂರ್ಖತನದ ಕಥೆಯೇನು? ಇದು ಹನಿಹನಿಯಾಗಿ ಸುರಿಯಲಿ ಅಥವಾ ಧಾರೆ ಧಾರೆಯಾಗಿ ಹರಿಯಲಿ, ಇದು ಎಲ್ಲೆಡೆ ವ್ಯಾಪಿಸಿದೆ. ಇದಕ್ಕೆ ಯಾವುದೇ ಗಡಿಗಳಿಲ್ಲ, ಇದಕ್ಕೆ ಮಿತಿಯನ್ನೋದೇ ಇಲ್ಲ. ಕೆಲವೊಮ್ಮೆ ಇದು ಮೆಲ್ಲನೆ ಬಂದು ಅಪ್ಪಳಿಸುವ ಅಲೆಯಂತೆ ಸಹಿಸಿಕೊಳ್ಳುವಂತಿರುತ್ತದೆ. ಇನ್ನು ಕೆಲವು ಬಾರಿ ಅಸಹ್ಯ ಹುಟ್ಟಿಸುವ, ಕೊಳೆತು ನಾರುತ್ತಿರುವ ಕೆಸರಿನ ಗುಂಡಿಯಂತೆ ಇರುತ್ತದೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಇದು ಭೂಕಂಪದಂತೆ, ಬಿರುಗಾಳಿಯಂತೆ ಅಥವಾ ಸುನಾಮಿಯಂತೆ ಎದುರಿಗೆ ಬಂದಿದ್ದನ್ನೆಲ್ಲ ನುಂಗಿ ನೀರು ಕುಡಿಯುತ್ತದೆ. ಹಾದಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಪುಡಿಪುಡಿ ಮಾಡುತ್ತಾ, ತುಳಿಯುತ್ತಾ, ಮಲಿನಗೊಳಿಸುತ್ತಾ ಸಾಗುತ್ತದೆ. ಅದು ಯಾವುದೇ ರೂಪದಲ್ಲಿ ಬರಲಿ, ಮೂರ್ಖತನದ ಆ ಕೆಸರು ನಮ್ಮೆಲ್ಲರ ಮೇಲೆ ಸಿಡಿಯುವುದು ಮಾತ್ರ ಖಂಡಿತ. ಜನರು ಆಡುವ ಮಾತಿನ ಪ್ರಕಾರ ನಾವೇ ಆ ಮೂರ್ಖತನದ ಮೂಲವಂತೆ. ಇದಕ್ಕೆ ನಾನಾಗಲಿ ಅಥವಾ ನೀವಾಗಲಿ ಖಂಡಿತ ಹೊರತಲ್ಲ. ಆದರೆ ಈ ಮೂರ್ಖತನ ನಿಜವಾಗಿ ಶುರುವಾಗೋದು ಎಲ್ಲಿಂದ? ಅದರ ಮುಂದಿನ ಭಯಾನಕ ಮುಖ ಎಂಥದ್ದು ಗೊತ್ತಾ? ನಾವು ಬೇರೆಯವರನ್ನ ಮೂರ್ಖರು ಅಂದುಕೊಳ್ತೀವಿ ಸರಿ, ಆದರೆ ನಮ್ಮೊಳಗೆ ಅಡಗಿರುವ ಆ ಅಸಲಿ ಮೂರ್ಖತನದ ಮುಖ ನಮಗೆ ಎಂದಾದರೂ ಕಾಣಿಸಿದೆಯಾ? ಪ್ರತಿಯೊಬ್ಬರೂ ಪ್ರತಿದಿನವೂ ಯಾವುದೋ ಒಂದು ಅರ್ಥಹೀನ ಕೆಲಸವನ್ನ ನೋಡ್ತಲೇ ಇರ್ತಾರೆ, ಕೆಟ್ಟದ್ದನ್ನ ಕೇಳಿಸ್ಕೊಳ್ತಾರೆ ಮತ್ತು ಅಂಥವುದೇ ವಿಷಯಗಳನ್ನ ಓದುತ್ತಾರೆ. ಅದೇ ಸಮಯದಲ್ಲಿ ನಾವೆಲ್ಲರೂ ಅಂತಹ ಅರ್ಥಹೀನ ಆಲೋಚನೆಗಳನ್ನ ಮಾಡುವುದರಲ್ಲಿ, ಅದರ ಬಗ್ಗೆಯೇ ಯೋಚಿಸುವುದರಲ್ಲಿ ಮತ್ತು ಅದನ್ನೇ ಜೋರಾಗಿ ಮಾತನಾಡುವುದರಲ್ಲಿ ಭಾಗಿಯಾಗಿರ್ತೀವಿ. ನಾವೆಲ್ಲರೂ ಆಗಾಗ ಮೂರ್ಖರಂತೆ ವರ್ತಿಸುತ್ತೇವೆ. ಜೀವನದ ಓಟದಲ್ಲಿ ಯಾವುದೇ ಪರಿಣಾಮದ ಯೋಚನೆಯಿಲ್ಲದೆ ಏನೇನೋ ಬಡಬಡಿಸುತ್ತಾ ಸಾಗುತ್ತೇವೆ. ಆದರೆ ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ನಮ್ಮ ಆ ತಪ್ಪು ನಮಗೆ ಅರಿವಾಗುವುದು ಮತ್ತು ಅದರ ಬಗ್ಗೆ ಪಶ್ಚಾತ್ತಾಪ ಪಡುವುದು. ಯಾಕೆಂದರೆ ತಪ್ಪು ಮಾಡುವುದು ಮಾನವ ಸಹಜ ಗುಣ. ಆದರೆ ಆ ತಪ್ಪನ್ನು ಒಪ್ಪಿಕೊಳ್ಳುವುದು ಕ್ಷಮೆಯ ಅರ್ಧ ಹಾದಿಯನ್ನ ಕ್ರಮಿಸಿದಂತೆ. ನಮ್ಮನ್ನ ಮೂರ್ಖರು ಎಂದು ಭಾವಿಸುವವರು ಜಗತ್ತಿನಲ್ಲಿ ಯಾವಾಗಲೂ ಇರ್ತಾರೆ. ಆದರೆ ನಮ್ಮ ಸ್ವಂತ ತಪ್ಪುಗಳನ್ನ ನಾವು ಗುರುತಿಸುವುದು ಬಹಳ ಅಪರೂಪ. ದಿನವಿಡೀ ನಮ್ಮ ಸುತ್ತಲೂ ಸದಾ ಕೇಳಿಬರುವ ಈ ಮೂರ್ಖತನದ ಸಣ್ಣ ಸದ್ದಿನ ಹೊರತಾಗಿ ದುರದೃಷ್ಟವಶಾತ್ ಈ ಮೂರ್ಖ ಸಾಮ್ರಾಜ್ಯದ ಅಧಿಪತಿಗಳ ಅಬ್ಬರವು ಜೋರಾಗಿಯೇ ಇರುತ್ತದೆ. ಇವರನ್ನ ನಾವು ಅಪ್ಪಟ ಮೂರ್ಖರು ಅಂತ ಕರೆಯಬಹುದು. ಇಂತಹ ಮಹಾಮೂರ್ಖರು ನಿಮಗೆ ಕೆಲಸದ ಸ್ಥಳದಲ್ಲಿ ಸಿಗಲಿ ಅಥವಾ ಮನೆಯಲ್ಲೇ ಇರಲಿ, ಅವರ ಉಪಟ್ಟವೇನೂ ಸಣ್ಣದಿರುವುದಿಲ್ಲ. ಅವರು ತಮ್ಮ ಅತಿಯಾದ ಮೊಂಡುತನದಿಂದ ಮತ್ತು ಅನಗತ್ಯವಾದ ಅಹಂಕಾರದಿಂದ ನಿಮ್ಮನ್ನ ಸದಾ ಪೀಡಿಸುತ್ತಲೇ ಇರುತ್ತಾರೆ. ಅವರು ಸಮಾಜದಲ್ಲಿ ಬೆಳೆಯುತ್ತಾರೆ, ದೊಡ್ಡ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುತ್ತಾರೆ ಮತ್ತು ಕೇವಲ ಒಂದು ಸಹಿ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ, ಭಾವನೆಗಳನ್ನ ಮತ್ತು ನಿಮ್ಮ ಗೌರವವನ್ನೇ ಅಳಿಸಿಹಾಕಲು ಅವರು ಹೇಸುವುದಿಲ್ಲ. ಅವರು ನಿಮ್ಮ ನೈತಿಕ ಸ್ಥೈರ್ಯವನ್ನ ಕುಂದಿಸುತ್ತಾರೆ ಮತ್ತು ಈ ಕ್ರೂರ ಜಗತ್ತಿನಲ್ಲಿ ನ್ಯಾಯ ಅನ್ನೋದು ಇದೆಯೇ ಅಂತ ನೀವು ಸಂಶಯಪಡುವಂತೆ ಮಾಡುತ್ತಾರೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಅವರಲ್ಲಿ ಮಾನವೀಯತೆ ಅಥವಾ ನಿಮ್ಮಂತೆಯೇ ಇರುವ ಒಂದು ಸಣ್ಣ ಗುಣವನ್ನೂ ಕಾಣಲು ಸಾಧ್ಯವಿಲ್ಲ. ಮೂರ್ಖತನ ಎನ್ನುವುದು ಉಳಿಸಿಕೊಳ್ಳಲಾಗದ ಒಂದು ಭರವಸೆ. ಅಂದ್ರೆ ಅದು ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸದ ಭರವಸೆಯನ್ನು ನೀಡಿ ದ್ರೋಹ ಬಗೆಯುವ ಕೆಲಸ. ನಮ್ಮ ನಡುವೆ ಇರುವ ಇಂತಹ ಮೂರ್ಖರು ಇಡೀ ಮಾನವಕುಲಕ್ಕೆ ದ್ರೋಹಿಗಳು. ಈ ದುಷ್ಟರು ಮನುಷ್ಯರಂತೆ ಕಾಣುವ ಪ್ರಾಣಿಗಳಂತೆ. ನಾವವರ ಮೇಲೆ ಕನಿಕರ ತೋರಿ ಗೆಳೆಯರನ್ನಾಗಿ ಮಾಡಿಕೊಳ್ಳೋಣ ಅಂದುಕೊಂಡ್ರೂ ಅವರು ನಮ್ಮ ಮಟ್ಟಕ್ಕೆ ಬರೋದೇ ಇಲ್ಲ. ಗುಣಪಡಿಸಲಾಗದ ರೋಗವೊಂದರಿಂದ ಅವರು ಬಳಲುತ್ತಿದ್ದಾರೆ. ಅವರು ತಮ್ಮನ್ನ ತಾವು ಕುರುಡರ ನಾಡಿನಲ್ಲಿ ಒಬ್ಬಣ್ಣನೇ ರಾಜ ಅಂತ ಅಂದುಕೊಂಡಿರ್ತಾರೆ ಮತ್ತು ಚಿಕಿತ್ಸೆ ಪಡೆಯಲು ನಿರಾಕರಿಸುತ್ತಾರೆ. ಇದರಿಂದ ಈ ಕರುಣಾಜನಕ ನಾಟಕ ಪೂರ್ಣಗೊಳ್ಳುತ್ತದೆ. ಜನರಿಗೆ ಈ ಝಾಂಬಿಗಳ ಬಗ್ಗೆ ಇಷ್ಟೊಂದು ಕುತೂಹಲ ಯಾಕೆ ಎನ್ನುವುದರಲ್ಲಿ ಅಚ್ಚರಿಯೇನಿಲ್ಲ. ಯಾಕೆಂದ್ರೆ ಈ ಮೂರ್ಖರು ಕೂಡ ಝಾಂಬಿಗಳಂತೆ ಬದುಕುತ್ತಿರುವಂತೆ ನಟಿಸುತ್ತಾರೆ. ಅವರ ತಲೆಯಲ್ಲಿ ಬುದ್ಧಿಯನ್ನೋದೇ ಇಲ್ಲ. ಬದುಕಿರುವವರನ್ನ, ಧೈರ್ಯವಂತರನ್ನ ಮತ್ತು ಒಳ್ಳೆಯವರನ್ನ ಹೇಗಾದರೂ ಮಾಡಿ ತಮ್ಮದೇ ಆದ ಅಧೋಗತಿಗೆ ಎಳೆದು ತರಬೇಕು ಅನ್ನುವ ಹಪಾಹಪಿ ಇವರಲ್ಲಿರುತ್ತದೆ. ಇದರಲ್ಲಿ ಒಂದು ಅರ್ಥವಿದೆ. ಝಾಂಬಿಗಳಂತೆ ಈ ಮೂರ್ಖರು ನಿಮ್ಮ ಮೆದುಳನ್ನ ತಿನ್ನಲು ಬಯಸುತ್ತಾರೆ. ಇಂತಹ ಸೋತ ಮನುಷ್ಯರು ನಿಮ್ಮನ್ನ ಕಾಡಲು ಎಂದಿಗೂ ಸೋಲುವುದಿಲ್ಲ. ಇವರ ಬಗ್ಗೆ ಅತ್ಯಂತ ಕೆಟ್ಟ ವಿಷಯವೇನೆಂದರೆ, ಇವರು ಕೆಲವೊಮ್ಮೆ ಬುದ್ಧಿವಂತರಂತೆ ಕಾಣಿಸಿಕೊಳ್ಳಬಹುದು ಅಥವಾ ಹಾಗೆ ನಟಿಸಬಹುದು.
ತಮ್ಮ ಕಲಿಕೆಯನ್ನ ಜೈಲಿನ ಸಲಕ್ಕಳಿಗಳಂತೆ ಬಳಸುವಲ್ಲಿ ಇವರು ಎಷ್ಟು ನಿಪುಣರಂದ್ರೆ ಯಾವುದೋ ಒಂದು ಸಿದ್ಧಾಂತದ ಹೆಸರಿನಲ್ಲಿ ಅಥವಾ ಯಾರೋ ಹೇಳಿಕೊಟ್ಟ ಸುಳ್ಳಿನ ಹೆಸರಿನಲ್ಲಿ ಇವರು ಪುಸ್ತಕಗಳಷ್ಟೇ ಅಲ್ಲ, ಆ ಪುಸ್ತಕ ಬರೆದ ಲೇಖಕರನ್ನು ಸುಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಆದರೆ ಇಂತಹ ಮಹಾ ಮೇಧಾವಿ ಮೂರ್ಖರು ಇಷ್ಟೊಂದು ಅಪಾಯಕಾರಿಗಳಾಗಿ ಬದಲಾಗುವುದು ಹೇಗೆ? ಅವರ ಈ ನಡವಳಿಕೆಯ ಹಿಂದಿರುವ ಅಸಲಿ ರಹಸ್ಯವೇನು? ಮೂಗಿನ ನೇರಕ್ಕೆ ಯೋಚಿಸುವ ಇವರಿಗೆ ತಮ್ಮ ತಪ್ಪಿನ ಅರಿವಿರುವುದು ಸರಿ, ಆದರೆ ಇವರ ಈ ಅಂಧಾಭಿಮಾನ ಬೇರೆಯವರ ಬದುಕನ್ನ ನರಕ ಮಾಡುತ್ತದೆ ಗೊತ್ತಾ? ಈ ಅಲ್ಪಬುದ್ಧಿಯವರು ನಿಮ್ಮನ್ನ ಕ್ಷಣಮಾತ್ರದಲ್ಲಿ ದೋಷಿ ಎಂದು ತೀರ್ಪು ನೀಡಿಬಿಡುತ್ತಾರೆ. ಅಲ್ಲಿ ಯಾವುದೇ ಮನವಿಗೂ ಅವಕಾಶವಿಲ್ಲ. ನಿಮ್ಮ ಪರಿಸ್ಥಿತಿಯನ್ನ ಕೇಳುವ ತಾಳ್ಮೆಯೂ ಅವರಿಗಿಂತಿಲ್ಲ. ಕಣ್ಣಿಗೆ ಕಟ್ಟಿದ ಬಟ್ಟೆಯ ನಡುವೆ ಅವರಿಗೆ ಎಷ್ಟು ಕಾಣುತ್ತದೋ ಅದನ್ನೇ ಸತ್ಯ ಎಂದು ನಂಬಿ ಅವರು ನಿಮ್ಮನ್ನ ತುಳಿಯಲು ಸಿದ್ಧರಾಗುತ್ತಾರೆ. ತಮ್ಮಂತೆಯೇ ಯೋಚಿಸುವವರನ್ನ ಒಟ್ಟುಗೂಡಿಸುವುದು ಇವರಿಗೆ ಚೆನ್ನಾಗಿ ಗೊತ್ತು. ಧರ್ಮ, ಸಂಪ್ರದಾಯ ಅಥವಾ ಗೌರವದ ಹೆಸರಿನಲ್ಲಿ ಜನರನ್ನ ಎತ್ತಿಕಟ್ಟಿ ನಿಮ್ಮ ಮೇಲೆ ದಾಳಿ ಮಾಡಲು ಪ್ರಚೋದಿಸುತ್ತಾರೆ. ಈ ಮೂರ್ಖರು ಯಾವಾಗಲೂ ಗುಂಪಿನಲ್ಲೇ ಇರುತ್ತಾರೆ ಮತ್ತು ಕುರಿಗಳಂತೆ ಯೋಚಿಸುತ್ತಾರೆ. ಜಾರ್ಜ್ ಬ್ರಸೇನ್ಸ್ ಅವರ ಹಾಡಿನಲ್ಲಿ ಹೇಳಿದ ಹಾಗೆ, ಗುಂಪು ಎನ್ನುವುದು ಮನುಕುಲಕ್ಕೆ ನಿಷ್ಪ್ರಯೋಜನ. ಎಲ್ಲಿ 4ಕ್ಕಿಂತ ಹೆಚ್ಚು ಜನ ಸೇರುತ್ತಾರೋ ಅಲ್ಲಿ ಮೂರ್ಖರ ದಂಡೇ ಇರುತ್ತದೆ. ಅವರು ಹೀಗೂ ಹೇಳಿದ್ದಾರೆ, ಯಾವುದೇ ದೊಡ್ಡ ಆದರ್ಶಗಳಿಲ್ಲದಿದ್ದರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಪಕ್ಕದ ಮನೆಯವರಿಗೆ ತೊಂದರೆ ಕೊಡದೆ ಬದುಕಿರವನೇ ಧನ್ಯ. ಆದರೆ ಅಯ್ಯೋ, ನಮ್ಮ ನೆರೆಹೊರೆಯವರು ನಮಗೆ ಆ ಉಪಕಾರವನ್ನ ಮಾಡುವುದು ಬಹಳ ಅಪರೂಪ. ಈ ಮೂರ್ಖರು ನಿಮ್ಮ ಜೀವನವನ್ನ ನರಕ ಮಾಡುವುದಷ್ಟೇ ಅಲ್ಲದೆ ತಮ್ಮ ಬಗ್ಗೆ ತಾವೇ ಅತೀವ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಅವರಿಗೆ ತಮ್ಮ ಬಗ್ಗೆ ಒಂದು ಕ್ಷಣವೂ ಸಂಶಯ ಬರುವುದಿಲ್ಲ. ತಾನು ಮಾಡುತ್ತಿರುವುದೇ ಸರಿ ಎನ್ನುವ ಅಚಲ ನಂಬಿಕೆ. ಈ ಅಹಂಕಾರಿ ಮೂರ್ಖರು ನಿಮ್ಮ ಹಕ್ಕುಗಳನ್ನು ಯಾವುದೇ ಮುಲಾಜಿಲ್ಲದೆ ತುಳಿದು ಹಾಕುತ್ತಾರೆ. ಜಗತ್ತಿನ ಅರಿವು ಎನ್ನುವುದು ಮರಳಿನ ಮೇಲೆ ಕಟ್ಟಿದ ಗೋಡೆಯಂತೆ ಬದಲಾಗುತ್ತಿರುತ್ತದೆ. ಆದರೆ ಇವರು ಮಾತ್ರ ತಮ್ಮ ನಂಬಿಕೆಗಳೇ ಕಲ್ಲಿನ ಮೇಲೆ ಕೆತ್ತಿದ ಶಾಸನಗಳು ಎಂದು ಭಾವಿಸುತ್ತಾರೆ. ನೆನಪಿಡಿ, ವಿಷಯಗಳ ಬಗ್ಗೆ ಸ್ಪಷ್ಟತೆಯಿಲ್ಲದ ಅನಿಶ್ಚಿತತೆ ನಿನ್ನನ್ನ ಹುಚ್ಚನನ್ನಾಗಿ ಮಾಡಬಹುದು, ಆದರೆ ಎಲ್ಲವೂ ನನಗೆ ಗೊತ್ತು ಎನ್ನುವ ಅತಿಯಾದ ನಂಬಿಕೆ ನಿನ್ನನ್ನ ಮೂರ್ಖನನ್ನಾಗಿ ಮಾಡುತ್ತದೆ. ಇವೆರಡರಲ್ಲಿ ಯಾವುದನ್ನ ಆರಿಸಿಕೊಳ್ಳಬೇಕು ಎಂಬುದು ನಿನಗೆ ಬಿಟ್ಟಿದ್ದು. ಈ ಮಹಾ ಮೇಧಾವಿ ಮೂರ್ಖರಿಗೆ ನಿಮಗಿಂತ ತಮಗೇ ಹೆಚ್ಚು ಗೊತ್ತು ಎಂಬ ಭ್ರಮೆಯಿದೆ. ನೀವು ಏನು ಯೋಚಿಸಬೇಕು, ಏನು ಅನುಭವಿಸಬೇಕು, ನಿಮ್ಮ ಕೈಗಳಿಂದ ಯಾವ ಕೆಲಸ ಮಾಡಬೇಕು, ಅಷ್ಟೇ ಅಲ್ಲ ನೀವು ಯಾರಿಗೆ ವೋಟ್ ಹಾಕಬೇಕು ಎಂಬುದು ಕೂಡ ಇವರಿಗೆ ಗೊತ್ತು. ನಿಮಗಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಹಿತದ ಬಗ್ಗೆ ಇವರೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಒಂದು ವೇಳೆ ನೀವವರನ್ನ ವಿರೋಧಿಸಿದರೆ ಅವರು ನಿಮ್ಮನ್ನ ದ್ವೇಷಿಸುತ್ತಾರೆ, ಅವಮಾನಿಸುತ್ತಾರೆ ಮತ್ತು ನಿಮ್ಮ ಒಳ್ಳೆಯದಕ್ಕಾಗಿಯೇ ಎಂದು ಹೇಳುತ್ತಾ ನಿಮ್ಮ ಮೇಲೆ ದೈಹಿಕ ಅಥವಾ ಮಾನಸಿಕ ದಾಳಿ ಮಾಡುತ್ತಾರೆ. ಯಾವುದೋ ಒಂದು ದೊಡ್ಡ ಆದರ್ಶದ ಹೆಸರಿನಲ್ಲಿ ನಿಮ್ಮ ಅಸ್ತಿತ್ವವನ್ನೇ ಅಳಿಸಲು ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಆದರೆ ಇಲ್ಲೊಂದು ಕಹಿ ಸತ್ಯವಿದೆ. ಇಂತಹ ಮೂರ್ಖರ ಮುಂದೆ ನಿಮ್ಮನ್ನ ನೀವು ಸಮರ್ಥಿಸಿಕೊಳ್ಳುವುದು ಒಂದು ದೊಡ್ಡ ಬಲೆ. ನೀವವರ ಜೊತೆ ವಾದ ಮಾಡಲು ಹೋದರೆ ಅಥವಾ ಅವರ ಮನಸ್ಸು ಬದಲಾಯಿಸಲು ಹೋದರೆ ನೀವು ಸೋತಂತೆ ಲೆಕ್ಕ. ಯಾವಾಗ ನೀವವರನ್ನ ಸುಧಾರಿಸಬೇಕು ಎಂದು ನಿರ್ಧರಿಸುತ್ತೀರೋ, ಯಾವಾಗ ಅವರು ಕೂಡ ನಿಮ್ಮಂತೆಯೇ ಯೋಚಿಸಬೇಕು ಎಂದು ಆಸೆಪಡುತ್ತೀರೋ, ಆಗ ಕಥೆ ಮುಗಿಯಿತು ಎಂದೇ ಅರ್ಥ. ಯಾಕೆಂದ್ರೆ ಆ ಕ್ಷಣದಲ್ಲಿ ನೀವೇ ಅತಿದೊಡ್ಡ ಮೂರ್ಖರಾಗಿ ಬದಲಾಗಿರುತ್ತೀರಾ. ಈ ಸವಾಲನ್ನ ಗೆಲ್ಲಬಲ್ಲೆ ಎಂದು ನಂಬಿಸುವಷ್ಟು ನೀವು ಮುಗ್ಧರಾಗಿರುತ್ತೀರಾ. ಅಚ್ಚರಿಯ ವಿಷಯವೇನೆಂದರೆ, ನೀವೊಬ್ಬ ಮೂರ್ಖನನ್ನ ಸುಧಾರಿಸಲು ಪ್ರಯತ್ನಿಸಿದಷ್ಟು ಅವನು ಮತ್ತಷ್ಟು ಬಲಶಾಲಿಯಾಗುತ್ತಾನೆ. ಬೇರೆಯವರಿಗೆ ತೊಂದರೆ ಕೊಡುವುದರಲ್ಲಿ ಮತ್ತು ಅದರಿಂದ ತಾನು ವಿಕ್ಟಿಮ್ ಅಂದ್ರೆ ಸಂತ್ರಸ್ತ ಎಂದು ತೋರಿಸಿಕೊಳ್ಳುವುದರಲ್ಲಿ ಅವನಿಗೆ ಏನೋ ಒಂದು ಮಜಾ ಸಿಗುತ್ತದೆ. ನೀವವರನ್ನು ಬೈದಾಗ ಅವರು ತಮ್ಮನ್ನು ತಾವು ಸಮಾಜದ ನಿಯಮಗಳನ್ನು ಮುರಿಯುತ್ತಿರುವ ಒಬ್ಬ ದೊಡ್ಡ ಹೀರೋ ಎಂದು ಭಾವಿಸಿಕೊಳ್ಳುತ್ತಾರೆ. ಈ ಶಾಪದ ಭೀಕರತೆಯನ್ನೊಮ್ಮೆ ಗಮನಿಸಿ. ನೀವು ಒಬ್ಬ ಮೂರ್ಖನನ್ನು ಬದಲಾಯಿಸಲು ಹೋದರೆ ನೀವು ಸೋಲುವುದಷ್ಟೇ ಅಲ್ಲ, ಅವನನ್ನು ಮತ್ತಷ್ಟು ಪ್ರಚೋದಿಸುತ್ತೀರಿ ಮತ್ತು ಅವನನ್ನು ನೋಡಿ ಇನ್ನೂ 10 ಜನ ಮೂರ್ಖರು ಹುಟ್ಟಿಕೊಳ್ಳುವಂತೆ ಮಾಡುತ್ತೀರಿ. ಮೊದಲು ಅಲ್ಲಿ ಒಬ್ಬನೇ ಮೂರ್ಖನಿದ್ದ, ಈಗ ಇಬ್ಬರಾದರು. ಮೂರ್ಖತನದ ವಿರುದ್ಧ ಹೋರಾಡಿದಷ್ಟೂ ಅದು ಮತ್ತಷ್ಟು ಬೆಳೆಯುತ್ತದೆ. ನೀವು ರಾಕ್ಷಸನ ಮೇಲೆ ದಾಳಿ ಮಾಡಿದಷ್ಟು ಅವನು ಹೆಚ್ಚು ಜನರನ್ನು ನುಂಗುತ್ತಾ ಹೋಗುತ್ತಾನೆ. ಹಾಗಾದರೆ ಇಂತಹ ಮೂರ್ಖರಿಂದ ತಪ್ಪಿಸಿಕೊಳ್ಳಲು ದಾರಿಯೇ ಇಲ್ಲವೇ? ಈ ಮೂರ್ಖರ ಕೂಪದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಹೇಗೆ? ನಾವು ಎಷ್ಟೇ ಹೋರಾಡಿದರೂ ಈ ಮೂರ್ಖತನದ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿದೆ. ನಾವು ನಿಜವಾಗಿಯೂ ಮೂಢರ ಸುವರ್ಣಯುಗದಲ್ಲಿ ಬದುಕುತ್ತಿದ್ದೇವಾ? ಹಾಗಾಗಿ ಈ ಮೂರ್ಖತನ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ. ಇದು ಗುಣಾಕಾರದಂತೆ ಬೆಳೆಯುತ್ತಲೇ ಹೋಗುತ್ತಿದೆ.
ಹಳೆಯ ಕಾಲದ ಮಹಾನ್ ವ್ಯಕ್ತಿಗಳು ಕೂಡ ಅಂದಿನ ಕಾಲವೇ ಮೂರ್ಖತನದ ಪರಮಾವಧಿ ಎಂದು ನಂಬಿದ್ದರು. ಬಹುಶಃ ಅವರು ಅಂದು ಹೇಳಿದ್ದು ಸರಿಯಿರಬಹುದು, ಅಥವಾ ಅವರೂ ಕೂಡ ನಮ್ಮಂತೆಯೇ ವಯಸ್ಸಾದ ಮೂರ್ಖರಾಗಿರಬಹುದು. ಆದರೆ ಇಂದಿನ ಆಧುನಿಕ ಯುಗದ ವ್ಯತ್ಯಾಸವೇನೆಂದರೆ, ಯಾವುದೋ ಒಬ್ಬ ಮಹಾಮೂರ್ಖ ಆ ಒಂದು ಕೆಂಪು ಬಟನ್ ಒತ್ತಿದರೆ ಸಾಕು, ಇಡೀ ಜಗತ್ತಿನ ಮೂರ್ಖತನದ ಜೊತೆಗೆ ಜಗತ್ತೇ ನಾಶವಾಗಿ ಬಿಡುತ್ತದೆ. ಅಚ್ಚರಿ ಎಂದರೆ, ಅಂತಹ ಒಬ್ಬ ಮೂರ್ಖನನ್ನು ಆರಿಸಿದ್ದು ಕೂಡ ನಮ್ಮಂತಹ ಕುರಿಗಳೇ. ತಮ್ಮನ್ನು ಕೊಲ್ಲುವವನನ್ನೇ ಹೆಮ್ಮೆಯಿಂದ ಆರಿಸಿಕೊಂಡ ಕುರಿಗಳು ನಾವು. ನಮ್ಮ ಈ ಕಾಲದ ಇನ್ನೊಂದು ಲಕ್ಷಣವೇನೆಂದರೆ, ಮೂರ್ಖತನವಿನ್ನೂ ತನ್ನ ಉತ್ತುಂಗಕ್ಕೆ ಏರಿಲ್ಲದಿದ್ದರೂ ಸಹ ಅದು ಎಂದಿಗೂ ಇಷ್ಟು ಸ್ಪಷ್ಟವಾಗಿ, ನಾಚಿಕೆಯಿಲ್ಲದೆ ಮತ್ತು ಅಬ್ಬರವಾಗಿ ಹೊರಬಂದಿರಲಿಲ್ಲ. ಇದನ್ನು ನೋಡಿದರೆ ಮನುಷ್ಯರ ಬಗ್ಗೆಯೇ ಜಿಗುಪ್ಸೆ ಉಂಟಾಗುತ್ತದೆ. ಮತ್ತೊಂದು ಕಡೆ ಎಲ್ಲರಲ್ಲಿ ಇರುವ ಆ ಅಹಂಕಾರ ಮತ್ತು ಪ್ರದರ್ಶನ ಬುದ್ಧಿಯನ್ನು ನೋಡಿದಾಗ ನಿಮಗೆ ತತ್ವಜ್ಞಾನದ ಮೊರೆ ಹೋಗಬೇಕು ಅನಿಸಬಹುದು. ಯಾರಾದರೂ ಒಬ್ಬ ಮಹಾನ್ ಲೇಖಕರು ಇಂದಿನ ಕಾಲಕ್ಕೆ ತಕ್ಕಂತೆ ಹೊಸದೊಂದು ಮೂರ್ಖತನದ ಪುರಾಣವನ್ನು ಬರೆದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ವೇ? ಮೂರ್ಖರು ತುಂಬಿರುವ ಈ ಹಡಗು ಮುಳುಗುತ್ತಿರುವಾಗ ದಡದ ಮೇಲೆ ನಿಂತು ಅದನ್ನು ನೋಡಿ ಆನಂದಿಸುವುದರಲ್ಲಿ ಒಂದು ವಿಚಿತ್ರ ಸುಖವಿದೆ. ಒಬ್ಬರಿಗೊಬ್ಬರು ಜಗಳವಾಡುವ ಈ ಮೂರ್ಖರ ಕಾಳಗವನ್ನು ನೋಡುವುದೇ ಒಂದು ಮಜಾ. ನೆನಪಿಡಿ, ಬುದ್ಧಿವಂತರು ಒಂದೇ ತರಹ ಯೋಚಿಸಿದರೆ ಮೂರ್ಖರು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆಯುತ್ತಾರೆ. ಆದರೆ ಈ ಯುದ್ಧದಲ್ಲಿ ನೀವು ಕೇವಲ ಪ್ರೇಕ್ಷಕರಾಗಿ ಇರಲು ಬಯಸಿದರೂ ಸಹ ನೀವು ಈ ಮೂರ್ಖತನದಿಂದ ಸಂಪೂರ್ಣ ಮುಕ್ತರು ಎಂದು ಅಂದುಕೊಳ್ಳಬೇಡಿ. ಗುಂಪಿನಿಂದ ಹೊರಬರಲು ಪ್ರಯತ್ನಿಸಿದರೂ ನಿಮ್ಮನ್ನು ಬಿಡುವುದಿಲ್ಲ. ತೋಳಗಳ ಜೊತೆ ಸೇರಿ ಹೌನಿಗೆ ಹಾಕಿ, ಕುರಿಗಳ ಜೊತೆ ಸೇರಿ ಬೇ ಅನ್ನಿ, ಆದರೆ ಒಬ್ಬರೇ ಇರಲು ಹೋಗಬೇಡಿ. ಹಾಗೆ ಮಾಡಿದರೆ ಎಲ್ಲರೂ ನಿಮ್ಮನ್ನೇ ದೋಷಿ ಎಂದು ಕೂಗುತ್ತಾರೆ. ನೀವು ಸಾಮಾನ್ಯರಿಗಿಂತ ಹೆಚ್ಚು ಬುದ್ಧಿವಂತರು ಎಂದು ನಿಜವಾಗಿಯೂ ನಂಬಿದ್ದರೆ ಇಲ್ಲಿದೆ ನಿಮಗೊಂದು ಶಾಕಿಂಗ್ ಸುದ್ದಿ. ನೀವೇ ಆ ಮೂರ್ಖತನದ ಅತಿ ದೊಡ್ಡ ವಾಹಕ ಇರಬಹುದು. ಈ ಮಹಾ ಅನಾಹುತದ ನಡುವೆ ಮೂರ್ಖತನದ ಬಗ್ಗೆ ಸಂಶೋಧನೆ ಮಾಡುವುದೂ ಕೂಡ ಒಂದು ರೀತಿಯ ಮೂರ್ಖತನವೇ. ಇಂತಹ ವಿಷಯವನ್ನು ಕೈಗೆತ್ತಿಕೊಳ್ಳುವುದು ಅಹಂಕಾರ ಅಥವಾ ಮುಗ್ಧತೆಯ ಪರಮಾವಧಿ ಎಂದು ನನಗೂ ಗೊತ್ತು. ಆದರೆ ಯಾರಾದರೂ ಒಬ್ಬ ಧೈರ್ಯವಂತ ಮೂರ್ಖ ಈ ಹಾದಿಯನ್ನು ಹೆಜ್ಜೆ ಹಾಕಲೇಬೇಕಿತ್ತು. ಅದೃಷ್ಟವಿದ್ದರೆ ಈ ಪ್ರಯತ್ನ ಕೇವಲ ಹಾಸ್ಯಾಸ್ಪದವಾಗಿ ಕಾಣಬಹುದು. ಹಾಸ್ಯಾಸ್ಪದವಾಗುವುದು ಸಾವಿಗೆ ಕಾರಣವಾಗುವುದಿಲ್ಲ, ಆದರೆ ಈ ಮೂರ್ಖತನ ಮಾತ್ರ ಖಂಡಿತ ಜೀವ ತೆಗೆಯುತ್ತದೆ. ಇದು ನಮ್ಮ ನಂತರವೂ ಉಳಿಯುತ್ತದೆ ಅಥವಾ ನಮ್ಮ ಜೊತೆಗೆ ಮಣ್ಣಾಗುತ್ತದೆ. ಕೊನೆಯದಾಗಿ ಒಂದು ಮಾತು, ಈ ಮೂರ್ಖತನ ಎಂಬುದು ಕೇವಲ ಗಂಡಸರಿಗೆ ಮಾತ್ರ ಸೀಮಿತವಲ್ಲ. ಮಹಿಳಾ ಮೂರ್ಖರು ಕೂಡ ನೆಮ್ಮದಿಯಾಗಿರಬಹುದು. ಮೂರ್ಖತನದ ಮೇಲೆ ಯಾರಿಗೂ ಏಕಸ್ವಾಮ್ಯವಿಲ್ಲ. ಹಾಗಾಗಿ ಓ ಎಲ್ಲ ವರ್ಗದ ಮೂರ್ಖರೇ, ಬಡಬಾಯಿಗಳೇ, ಜಗಳಗಂಟರೇ, ಪೆದ್ದರೇ, ಸುಳ್ಳಾಳಿಗಳೇ, ಅಹಂಕಾರಿ ಮಹಾಶಯರೇ, ಇದು ನಿಮ್ಮ ಹೆಮ್ಮೆಯ ಕ್ಷಣ. ಯಾಕೆಂದರೆ ಈ ಇಡೀ ಕಥೆ ಹೇಳುತ್ತಿರುವುದು ನಿಮ್ಮ ಬಗ್ಗೆಯೇ. ಆದರೆ ವಿಪರ್ಯಾಸವೇನೆಂದರೆ ಇದನ್ನು ಕೇಳಿದ ಮೇಲೂ ನೀವು ನಿಮ್ಮನ್ನು ಗುರುತಿಸಿಕೊಳ್ಳುವುದಿಲ್ಲ. ಹಾಗಾದರೆ ನಾವು ಕೂಡ ಆ ಮೂರ್ಖರ ಪಟ್ಟಿಯಲ್ಲಿದ್ದೇವಾ? ಈ ಸರಣಿಯ ಮುಂದಿನ ಭಾಗದಲ್ಲಿ ನಾವು ನಮ್ಮನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು ಎಂದು ನೋಡೋಣ. ಮೂರ್ಖತನ ಕೇವಲ ಒಂದು ಗುಣವಲ್ಲ, ಅದು ಒಂದು ಸೋಂಕು. ಅಂದಮೇಲೆ ಇದನ್ನ ವಿಜ್ಞಾನದ ದೃಷ್ಟಿಕೋನದಿಂದ ನೋಡಕ್ಕೆ ಸಾಧ್ಯವಾ? ಮೂರ್ಖರ ಬಗ್ಗೆ ಒಂದು ವೈಜ್ಞಾನಿಕ ಸಂಶೋಧನೆ ನಡೆಸಲು ಸಾಧ್ಯವೇ? ಇದು ನಿಜಕ್ಕೂ ಕುತೂಹಲ ಕೆರಳಿಸುವ ಪ್ರಶ್ನೆ. ನಮಗೀಗಾಗಲೇ ಅರ್ಥಹೀನವಾದ 10 ಸಂಶೋಧನೆಗಳ ಬಗ್ಗೆ ಗೊತ್ತು. ಉದಾಹರಣೆಗೆ, ಹೇಳಲಾಗದ ಭೀತಿಯ ವಿರುದ್ಧ ರಕ್ಷಣೆಯಾಗಿ ಅಪಾನವಾಯು ಎಂಬ ವಿಚಿತ್ರ ಸಂಶೋಧನೆ, ಅಥವಾ ಯಾವುದೇ ಸಾಮಾಜಿಕ ಮೌಲ್ಯವಿಲ್ಲದ ಮತ್ತು ವೈಯಕ್ತಿಕ ತೃಪ್ತಿಯೂ ಇಲ್ಲದ ವ್ಯರ್ಥ ಕೆಲಸಗಳ ಬಗ್ಗೆ ಮಾಡಿರುವ ಅಧ್ಯಯನಗಳು ನಮಗೆ ಗೊತ್ತು. ಆದರೆ ಸ್ವತಃ ಮೂರ್ಖರ ಬಗ್ಗೆಯೇ ಸಂಶೋಧನೆ ಮಾಡುವುದು, ಅದು ಹೇಗಿರುತ್ತದೆ? ವಾಸ್ತವವಾಗಿ ನೀವು ಮನೋವಿಜ್ಞಾನದ ಪುಸ್ತಕಗಳನ್ನು ಮತ್ತು ಲೇಖನಗಳನ್ನು ಜಾಲಾಡಿದರೆ ಈ ಅರ್ಥಹೀನ ಹರಟೆ ಅಥವಾ ಬಡಬಡಗಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಸಂಶೋಧನೆಗಳು ನಡೆದಿರುವುದು ನಿಮಗೆ ಕಂಡುಬರುತ್ತದೆ. ಈ ಅರ್ಥದಲ್ಲಿ ಹೇಳುವುದಾದರೆ, ಹೌದು, ಮೂರ್ಖರ ಬಗ್ಗೆ ವೈಜ್ಞಾನಿಕ ತನಿಖೆ ನಡೆಸುವುದು ಖಂಡಿತ ಸಾಧ್ಯ. ಆದರೆ ಹಾಗೆ ಮಾಡುವಾಗ ನಾವು ಒಂದು ವಿಷಯವನ್ನು ನೆನಪಿಡಬೇಕು. ಮೂರ್ಖರ ಬಗ್ಗೆ ಅಧ್ಯಯನ ಮಾಡುವುದು ಅಂದರೆ ಇಡೀ ಮಾನವ ಕುಲದ ಬಗ್ಗೆ ಅಧ್ಯಯನ ಮಾಡಿದಂತೆ. ವಿವಿಧ ಸಂಶೋಧನೆಗಳು ಗುರುತಿಸಿರುವ ಕೆಲವು ಅಂಶಗಳನ್ನು ಬಳಸಿಕೊಂಡು ನಾವು ಒಬ್ಬ ಮೂರ್ಖನ ಚಿತ್ರಣವನ್ನು ಸಿದ್ಧಪಡಿಸಬಹುದು. ಇದು ನಮಗೆ ಒಬ್ಬ ಮೂರ್ಖ ಅಂದರೆ ಹೇಗಿರುತ್ತಾನೆ ಎಂಬ ನಿಖರವಾದ ಕಲ್ಪನೆಯನ್ನು ನೀಡುತ್ತದೆ. ಬೇರೆಯವರ ಕೆಲಸದಲ್ಲಿ ಮೂಗು ತೂರುವವನು, ಬುದ್ಧಿಶಕ್ತಿ ಇಲ್ಲದಿರುವವನು ಮತ್ತು ಯಾವುದರ ಮೇಲೂ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗದವನು. ಅಷ್ಟೇ ಅಲ್ಲ, ಇದರಲ್ಲಿ ಕೆಲವು ವಿಧಗಳೂ ಇವೆ. ಉದಾಹರಣೆಗೆ, ಅಹಂಕಾರಿ ಮತ್ತು ಕ್ರೂರ ಸ್ವಭಾವದ ಬಡಾಯಿ ಕೊಚ್ಚಿಕೊಳ್ಳುವವರು. ಇವರ ಮೂರ್ಖತನದಲ್ಲಿ ವಿಷಕಾರಿ ಅಹಂಕಾರದ ಜೊತೆಗೆ ಬೇರೆಯವರ ನೋವಿಗೆ ಮಿಡಿಯದ ಕಟುಕತನವೂ ಸೇರಿರುತ್ತದೆ. ಹಾಗಾದರೆ ವಿಜ್ಞಾನದ ಪ್ರಕಾರ ಇಂತಹ ಮೂರ್ಖರನ್ನು ಹೇಗೆ ಗುರುತಿಸುವುದು? ಇವರ ಮೆದುಳು ಕೆಲಸ ಮಾಡುವುದು ಹೇಗೆ? ವಿಜ್ಞಾನದ ಪ್ರಕಾರ ಮೂರ್ಖತನ ಅಂದರೆ ಕೇವಲ ಬುದ್ಧಿ ಇಲ್ಲದಿರುವುದು ಮಾತ್ರವಲ್ಲ, ಅದು ನಮ್ಮ ಮೆದುಳು ಕೆಲಸ ಮಾಡುವ ಒಂದು ವಿಚಿತ್ರ ರೀತಿ. ಅದು ಹೇಗೆಂತೀರಾ?
ಮನೋವಿಜ್ಞಾನದ ಸಂಶೋಧನೆಗಳು ಒಬ್ಬ ಮೂರ್ಖನನ್ನು ಕೇವಲ ಒಂದು ವಸ್ತುವಿನಂತೆ ನೋಡುವ ಬದಲಾಗಿ ಮನುಷ್ಯರು ಕೆಲವು ಸಮಯದಲ್ಲಿ ಯಾಕೆ ಮೂರ್ಖರಂತೆ ವರ್ತಿಸುತ್ತಾರೆ ಎನ್ನುವುದನ್ನು ಅರ್ಥಮಾಡಿಕೊಳ್ಳುತ್ತವೆ. ನಮ್ಮ ವರ್ತನೆಯ ಬಗ್ಗೆ ನಡೆದಿರುವ ಸಂಶೋಧನೆಗಳ ಪ್ರಕಾರ ಹೆಚ್ಚಿನ ಸಂದರ್ಭಗಳಲ್ಲಿ ಮನುಷ್ಯರು ಯಾವುದೇ ಕೆಲಸ ಮಾಡುವ ಮೊದಲು ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಆಳವಾಗಿ ವಿಶ್ಲೇಷಿಸುವುದಿಲ್ಲ. ನಾವು ಕೇವಲ ರೂಢಿಯಾಗಿ ಬಿಟ್ಟಿರುವ ಯಾಂತ್ರಿಕವಾದ ಕೆಲಸಗಳ ಮೇಲೆ ಅವಲಂಬಿತರಾಗಿರುತ್ತೇವೆ. ಅದಕ್ಕೆ ನೋಡಿ, ನೀವು ಎಲ್ಲಾದರೂ ಕುಳಿತು ಅಳುತ್ತಿದ್ದರೆ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಕೇಳ್ತಾನೆ. ಇದು ಎಂತಹ ಮೂರ್ಖತನ ಅಂದರೆ, ಈಗಷ್ಟೇ ಟೈಮ್ ನೋಡಿ ಕೈ ಕೆಳಗಿಳಿಸಿದ ತಕ್ಷಣ ಮತ್ತೆ ಸಮಯ ಎಷ್ಟಾಯಿತು ಅಂತ ವಾಚ್ ನೋಡುವಷ್ಟು ದಡ್ಡತನವಿದು. ನಿಮಗೆ ಸಮಯ ತಿಳಿಯಬೇಕು ಅನಿಸಿದಾಗ ನೀವು ವಾಚ್ ನೋಡ್ತೀರಾ. ಅದು ಯಾಂತ್ರಿಕವಾಗಿ ನಡೆದು ಹೋಗುವ ಕೆಲಸ. ಈ ಅಭ್ಯಾಸದಿಂದಾಗಿ ನೀವು ಆ ಕೆಲಸದ ಮೇಲೆ ಹೆಚ್ಚು ಗಮನ ಕೊಡದಿದ್ದರೂ ನಡೆದು ಹೋಗುತ್ತದೆ. ಪರಿಣಾಮವಾಗಿ ನೀವು ಬೇರೆ ಯಾವುದೋ ಯೋಚನೆಯಲ್ಲಿದ್ದು ವಾಚ್ ನೋಡಿದಾಗ ವಾಚ್ ಕಂಡರೂ ಸಮಯ ಮಾತ್ರ ನಿಮ್ಮ ತಲೆಗೆ ಹೋಗಿರುವುದಿಲ್ಲ. ಮಾಹಿತಿ ಮೆದುಳಿನಲ್ಲಿ ಉಳಿಯದ ಕಾರಣ ನೀವು ಮತ್ತೊಮ್ಮೆ ವಾಚ್ ನೋಡಬೇಕಾಗುತ್ತದೆ. ಇದು ನಿಜಕ್ಕೂ ಒಂದು ಸಣ್ಣ ಮೂರ್ಖತನವೇ ಅಲ್ವಾ? ಮನೋವಿಜ್ಞಾನಿಗಳು ಇನ್ನೊಂದು ವಿಷಯವನ್ನು ಸಾಬೀತುಪಡಿಸಿದ್ದಾರೆ. ಮನುಷ್ಯರು ತಮ್ಮ ಕಣ್ಣೆದುರೇ ನಡೆಯುವ ಬದಲಾವಣೆಗಳನ್ನು ಗಮನಿಸದಷ್ಟು ಕುರುಡರಾಗಿರುತ್ತಾರೆ. ಅದಕ್ಕೆ ನೋಡಿ, ನೀವು ಕಷ್ಟಪಟ್ಟು ಡಯಟ್ ಮಾಡಿ 8-10 ಕೆಜಿ ತೂಕ ಇಳಿಸಿದರೂ ಯಾರೋ ಒಬ್ಬ ಮೂರ್ಖ ಸಿಕ್ಕಿ ಏನು ವ್ಯತ್ಯಾಸ ಕಾಣಿಸ್ತಿಲ್ವಲ್ಲ ಅಂತ ಅಸಡ್ಯದಿಂದ ಹೇಳಿಬಿಡುತ್ತಾನೆ. ಇನ್ನು ಇಲ್ಯೂಷನ್ ಆಫ್ ಕಂಟ್ರೋಲ್ ಬಗ್ಗೆ ನಡೆದಿರುವ ಸಂಶೋಧನೆಗಳನ್ನು ಗಮನಿಸಿದರೆ, ಲಿಫ್ಟ್ ಬಟನ್ ಈಗಾಗಲೇ ಒತ್ತಿದ್ದರೂ ಸಹ ಯಾವುದೋ ಒಬ್ಬ ದಡ್ಡ ಅದನ್ನ ಮತಿಭ್ರಮಿತನಂತೆ ಪದೇ ಪದೇ ಯಾಕೆ ಒತ್ತುತ್ತಿರುತ್ತಾನೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಸಾಮಾಜಿಕ ಪ್ರಭಾವದ ಬಗ್ಗೆ ನಡೆದಿರುವ ಅಧ್ಯಯನಗಳು ಏನು ಹೇಳುತ್ತವೆ ಗೊತ್ತಾ? ಒಬ್ಬ ಮೂರ್ಖ ಡ್ರೈವರ್ ತಪ್ಪುದಾರಿಗೆ ಹೋದರೆ ಅವನ ಹಿಂದೆ ಇನ್ನೊಬ್ಬ ಮೂರ್ಖ ಗುರಿಯೇ ಇಲ್ಲದೆ ಹೋಗುತ್ತಿರುತ್ತಾನೆ. ಅಷ್ಟೇ ಯಾಕೆ, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸೂರ್ಯ ಭೂಮಿಯ ಸುತ್ತ ಸುತ್ತುತ್ತಾನೋ ಅಥವಾ ಚಂದ್ರನೋ ಎಂದು ಕೇಳಿದರೆ ಅಲ್ಲಿರುವ ಮಹಾಶಯ ಆಡಿಯನ್ಸ್ ಪೋಲ್ ಬೇಕು ಅಂತ ಕೇಳ್ತಾನೆ. ಮನುಷ್ಯರು ಹೆಚ್ಚಾಡಿ ತರ್ಕಬದ್ಧವಾಗಿ ಯೋಚಿಸುವುದನ್ನು ಬಿಟ್ಟುಬಿಡುತ್ತಾರೆ. ನಮ್ಮಲ್ಲಿ ಯಾರು ಅತಿದೊಡ್ಡ ಮೂರ್ಖ ಎಂದರೆ ಯಾರ ಯೋಚನೆಗಳು ಸಾಮಾನ್ಯ ಜ್ಞಾನದಿಂದ ಅತಿ ಹೆಚ್ಚು ದೂರ ಇರುತ್ತವೋ ಅವರೇ. ಸಾಮಾನ್ಯವಾಗಿ ಇವರ ಪ್ರಪಂಚ ಬಹಳ ಸರಳ. ಇವರಿಗೆ ದೊಡ್ಡ ಸಂಖ್ಯೆಗಳ ಬಗ್ಗೆ ತಲೆಕೆಡುವುದಿಲ್ಲ. ಸಂಕೀರ್ಣವಾದ ವಿಷಯಗಳಾಗಲಿ ಅಥವಾ ಅಂಕಿಅಂಶಗಳಾಗಲಿ ಅರ್ಥವಾಗುವುದಿಲ್ಲ. ಸ್ಟಾಲಿನ್ ಒಮ್ಮೆ ಹೇಳಿದ್ದು, ಒಬ್ಬ ಮನುಷ್ಯ ಸತ್ತರೆ ಅದು ದುರಂತ, ಅದೇ ಲಕ್ಷಾಂತರ ಜನ ಸತ್ತರೆ ಅದು ಕೇವಲ ಅಂಕಿಅಂಶಗಳಷ್ಟೇ. ಜನರು ವೈಜ್ಞಾನಿಕ ರಿಪೋರ್ಟ್ಗಳಿಗಿಂತ ಹೆಚ್ಚು ಕಟ್ಟುಕಥೆಗಳನ್ನು ಅಥವಾ ಯಾರೋ ಹೇಳಿದ ಉದಾಹರಣೆಗಳನ್ನು ನಂಬುತ್ತಾರೆ. ಮೂರ್ಖರು ಇಂತಹ ಕಥೆಗಳನ್ನು ಅತಿಯಾಗಿ ಇಷ್ಟಪಡುತ್ತಾರೆ. ಒಬ್ಬ 40 ಅಂತಸ್ತಿನಿಂದ ಬಿದ್ರೂ ಒಂದು ಗೀರು ಬೀಳಿಲ್ಲವಂತೆ. ಹೌದು, ನಾನು ನ್ಯೂಸ್ನಲ್ಲಿ ಕೇಳಿಸಿಕೊಂಡೆ. ಇಂತಹ ಅರ್ಥಹೀನ ಮಾತುಗಳೇ ಮೂರ್ಖರ ಬಂಡವಾಳ. ಆದರೆ ಈ ಮೂರ್ಖತನದ ಪರಮಾವಧಿ ಅಂದ್ರೆ ಏನು ಗೊತ್ತಾ? ಒಬ್ಬ ಬುದ್ಧಿವಂತ ಮನುಷ್ಯ ಕೂಡ ಮಹಾಮೂರ್ಖನಂತೆ ವರ್ತಿಸೋದು ಯಾವಾಗ? ಬನ್ನಿ ನೋಡೋಣ. ಮೂಢನಂಬಿಕೆಗಳು ಕೇವಲ ಅಜ್ಞಾನವಲ್ಲ, ಅವು ನಮ್ಮ ವಿವೇಕವನ್ನೇ ಮಂಕಾಗಿಸುವ ಅಸ್ತ್ರಗಳು. ಈ ಕುರುಡು ನಂಬಿಕೆ ಮನುಷ್ಯನನ್ನು ಎಷ್ಟು ಕ್ರೂರಿಯನ್ನಾಗಿ ಮಾಡಬಲ್ಲದು ಗೊತ್ತಾ? ಈ ಜಗತ್ತಿನಲ್ಲಿ ನ್ಯಾಯ ಅನ್ನೋದು ಇದ್ದೇ ಇದೆ ಎನ್ನುವುದು ಎಲ್ಲರೂ ನಂಬುವ ಒಂದು ಸಾಮಾನ್ಯ ವಿಷಯ. ಆದರೆ ಈ ನಂಬಿಕೆಯನ್ನು ಅತೀ ಹೆಚ್ಚು ದುರುಪಯೋಗಪಡಿಸಿಕೊಳ್ಳುವುದು ಇದೇ ಮೂರ್ಖರು. ಯಾರಾದರೂ ಅತ್ಯಾಚಾರಕ್ಕೆ ಒಳಗಾದಾಗ, ಸರಿ, ಅವಳ ಮೇಲೆ ಹಲ್ಲೆ ನಡೆದಿದ್ದು ನಿಜ, ಆದರೆ ಅವಳು ಹಾಕಿದ್ದ ಬಟ್ಟೆ ನೋಡಿದ್ರಾ ಎಂದು ಹೇಳುವ ವಿಕೃತ ಬುದ್ಧಿ ಇವರದು. ಒಬ್ಬ ಮನುಷ್ಯ ಎಷ್ಟು ದಡ್ಡನಾಗಿರುತ್ತಾನೋ ಅಷ್ಟೇ ಹೆಚ್ಚಾಗಿ ಅವನು ಸಂತ್ರಸ್ತೆಯನ್ನೇ ದೂಷಿಸುತ್ತಾನೆ. ಇನ್ನು ಕೆಲವರು ಬಡವರನ್ನು ಕಂಡರೆ ಗಲೀಜು ಭಿಕ್ಷುಕರು ಎಂದು ಹೀಯಾಳುತ್ತಾರೆ. ಈ ಮೂರ್ಖರು ಏನೇ ಕೊಟ್ಟರೂ ನಂಬುತ್ತಾರೆ. ಅದು ಹಳ್ಳಿಯ ಕಟ್ಟುಕಥೆಯಿರಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಪಿತೂರಿಯೇ ಇರಲಿ. ಚಂದ್ರನ ಚಲನೆಯಿಂದ ಜನರ ವರ್ತನೆ ಬದಲಾಗುತ್ತದೆ ಎನ್ನುವುದರಿಂದ ಹಿಡಿದು ಹೋಮಿಯೋಪಥಿ ಚಿಕಿತ್ಸೆಯವರೆಗೆ ಇವರು ಎಲ್ಲವನ್ನೂ ಕಣ್ಮುಚ್ಚಿ ನಂಬುತ್ತಾರೆ. 2017ರಲ್ಲಿ ಒಂದು ಘಟನೆ ನಡೆದಿತ್ತು. ಚಾಲಕ ಕೆಳಗೆ ಬಿದ್ದರೂ ಒಂದು ಮೋಟಾರ್ ಸೈಕಲ್ ಹೈವೇನಲ್ಲಿ ಮೈಲಿಗಟ್ಟಲೆ ಹಾಗೆಯೇ ಸಾಗಿತ್ತು. ಇದನ್ನು ನೋಡಿದ ಕೆಲವು ಮಹಾಮೂರ್ಖರು ಇದು ಬಿಳಿ ಸೀರೆ ಉಟ್ಟ ಮಹಿಳೆ ಅಂದ್ರೆ ದೈವಿಕ ಶಕ್ತಿಯ ಮಹಿಮೆ ಅಂದುಕೊಂಡ್ರು. ಆದರೆ ವಿಜ್ಞಾನಿಗಳಿಗೆ ಗೊತ್ತು, ಅದು ಕೇವಲ ಝೈರೋಸ್ಕೋಪಿಕ್ ಎಫೆಕ್ಟ್ ಅಂದ್ರೆ ಜೈರೋಸ್ಕೋಪಿಕ ಪರಿಣಾಮ. ಅಂದಹಾಗೆ ಈ ಅತೀಂದ್ರಿಯ ನಂಬಿಕೆಗಳು ಮತ್ತು ನೋಬೆಲ್ ಪ್ರಶಸ್ತಿ ವಿಜೇತರ ನಡುವೆ ಸದಾ ಒಂದು ಅಂತರವಿದ್ದೇ ಇರುತ್ತದೆ. ಸಂಶೋಧನೆಗಳ ಪ್ರಕಾರ ಹೊಸಬರ ಮುಗ್ಧ ನಂಬಿಕೆಗೂ ಮತ್ತು ಹಳೆಯ ಮೂರ್ಖರ ಮುಂಡುತನಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ವಯಸ್ಸಾದಂತೆ ಮನುಷ್ಯನಿಗೆ ಕೆಟ್ಟ ನೆನಪುಗಳು ಮರೆತು ಹೋಗಿ ಕೇವಲ ಒಳ್ಳೆಯ ನೆನಪುಗಳು ಮಾತ್ರ ಉಳಿಯುತ್ತವೆ. ಅದಕ್ಕೆ ಈ ಹಿರಿಯ ಮೂರ್ಖರು ಸದಾ ನಮ್ಮ ಹಳೆಯ ಕಾಲವೇ ಎಷ್ಟೋ ಚೆನ್ನಾಗಿತ್ತು ಅಂತ ಹಳಹಳಿಸ್ತಾರೆ. ಮನುಷ್ಯರ ಇಂತಹ ವಿಚಿತ್ರ ವರ್ತನೆಗೆ ಮುಖ್ಯ ಕಾರಣ ತನ್ನ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ನಿಯಂತ್ರಿಸಬೇಕು ಎಂಬ ಹಪಾಹಪಿ. ಬೆಲ್ ಹೊಡೆದಾಗೆಲ್ಲ ನಾಯಿ ಓಡಿಹೋಗುತ್ತದಲ್ಲವೇ? ಹಾಗೆಯೇ ಮನುಷ್ಯರೂ ಕೂಡ ಈ ನಿಯಂತ್ರಣಕ್ಕಾಗಿ ಜ್ಯೋತಿಷಿಗಳ ಮೊರೆ ಹೋಗುತ್ತಾರೆ. ಫ್ರಾನ್ಸ್ ದೇಶವೊಂದರಲ್ಲೇ ಸುಮಾರು 1 ಲಕ್ಷ ಜನ ಜ್ಯೋತಿಷಿಗಳಿದ್ದಾರೆ.
ಅವರು ವರ್ಷಕ್ಕೆ ಸುಮಾರು $300 ಕೋಟಿ ಹೆಚ್ಚು ಹಣ ಗಳಿಸುತ್ತಾರೆ. ವಿಜ್ಞಾನಿಗಳಲ್ಲಿ ಇವರಲ್ಲಿ ಯಾವುದೇ ವಿಶೇಷ ಶಕ್ತಿಯನ್ನು ಕಂಡುಕೊಂಡಿಲ್ಲ. ಆದರೂ 20% ಮಹಿಳೆಯರು ಮತ್ತು 10% ಪುರುಷರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಇವರ ಸಲಹೆ ಕೇಳಿರುತ್ತಾರೆ. ಈ ಜ್ಯೋತಿಷಿಗಳು ಕೂಡ ತಮ್ಮ ವಂಚನಾ ವೃತ್ತಿಯ ಬಗ್ಗೆ ಪಶ್ಚಾತ್ತಾಪಪಡುವುದಿಲ್ಲ. ಒಬ್ಬ ಮೂರ್ಖ ಇನ್ನೊಬ್ಬ ಮೂರ್ಖನನ್ನೇ ಬಂಡವಾಳ ಮಾಡಿಕೊಳ್ಳುವ ಈ ಬಿಸ್ನೆಸ್ ಮಾಡೆಲ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಈ ಮೂರ್ಖರಿಗೆ ತಾವು ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದೇವೆ ಎಂಬ ಭ್ರಮೆ ಅತಿಯಾಗಿರುತ್ತದೆ. ಉದಾಹರಣೆಗೆ, ನೀವು ಕಾರ್ನಲ್ಲಿ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಾಗ ಅಪಘಾತವಾಗುತ್ತದೆ ಎಂಬ ಭಯ ಹೆಚ್ಚಾಗಿರುತ್ತದೆ. ಅದೇ ನೀವು ಡ್ರೈವಿಂಗ್ ಸೀಟಿನಲ್ಲಿದ್ದಾಗ ಆ ಭಯ ಇರುವುದಿಲ್ಲ. ಕೆಲವು ಮೂರ್ಖರು ಪಕ್ಕದ ಸೀಟಿನಲ್ಲಿ ಕುಳಿತಾಗ ನಿದ್ದೆಯೇ ಮಾಡುವುದಿಲ್ಲ, ಆದರೆ ಡ್ರೈವಿಂಗ್ ಮಾಡುವಾಗ ಮಾತ್ರ ಆರಾಮಾಗಿ ನಿದ್ದೆ ಮಾಡ್ತಾರೆ. ಇನ್ನು ಜೂಜಾಟದಲ್ಲಿ 6 ಬೀಳಲಿ ಎಂದು ದಾಳವನ್ನು ಜೋರಾಗಿ ಎಸೆಯುವುದು, ಲಾಟರಿಯಲ್ಲಿ ತಮಗಿಷ್ಟ ಬಂದ ನಂಬರ್ ಆರಿಸುವುದು, ಅದೃಷ್ಟಕ್ಕಾಗಿ ರಸ್ತೆಯಲ್ಲಿ ಬಿದ್ದ ನಾಣ್ಯ ಆಯಿಸುವುದು ಇವೆಲ್ಲವೂ ಈ ಮೂರ್ಖತನದ ಲಕ್ಷಣಗಳೇ. ಇವರು ಲಾಟರಿ ಗೆದ್ದರೆ ಅದಕ್ಕೂ ಒಂದು ತರ್ಕ ಇಟ್ಟುಕೊಂಡಿರುತ್ತಾರೆ. 6 ದಿನ ಸತತವಾಗಿ 6 ನಂಬರ್ ಕನಸಿನಲ್ಲಿ ಬಂತು, ಹಾಗಾಗಿ 6 × 6 = 36 ಅಂತ ಲೆಕ್ಕ ಹಾಕಿ ಆ ನಂಬರ್ ಹಾಕದೆ ಗೆದ್ದೆ ಎನ್ನುತ್ತಾರೆ. ಆದರೆ ಇಲ್ಲೊಂದು ತಮಾಷೆಯ ವಿಷಯವಿದೆ. ಇಂತಹ ಭ್ರಮೆಯಲ್ಲಿರುವ ಈ ಮೂರ್ಖರು ಮಾನಸಿಕವಾಗಿ ಆರೋಗ್ಯವಾಗಿಯೇ ಇರುತ್ತಾರೆ. ಯಾಕೆಂದರೆ ಇಂತಹ ನಿಯಂತ್ರಣದ ಭ್ರಮೆ ಖಿನ್ನತೆಯಿಂದ ಬಳಲುವವರಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಹಾಗಾದರೆ ಈ ಮೂರ್ಖತನದಿಂದ ತಪ್ಪಿಸಿಕೊಳ್ಳಲು ಅಥವಾ ಕನಿಷ್ಠ ಪಕ್ಷ ಅದನ್ನು ಗುರುತಿಸಲು ಸಾಧ್ಯವೇ? ಈ ಕಥೆಯ ಅಂತಿಮ ತೀರ್ಪು ಏನು? ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ಜನರು ಆಡುವ ಮಾತುಗಳು ಎಷ್ಟು ವಿಚಿತ್ರವಾಗಿರುತ್ತದೆ ಅಂದ್ರೆ ಅವರ ತಲೆಯಲ್ಲಿ ಏನೋ ಓಡುತ್ತಿದ್ದೆ ಅಂತ ನಮಗೇ ಅರ್ಥವಾಗುವುದಿಲ್ಲ. ವಿಜ್ಞಾನ ಇದರ ಹಿಂದಿನ ಅಸಲಿ ಆಟವನ್ನು ಬಯಲು ಮಾಡಿದೆ. ವಿಜ್ಞಾನಿಗಳು ಸಂಶೋಧನೆ ಮಾಡಿದ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಈ ಮೂರ್ಖರು ತಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಎಂತಹ ವಿಚಿತ್ರ ತಂತ್ರಗಳನ್ನು ಬಳಸುತ್ತಾರೆ ಎಂಬುದು. ಸಂಶೋಧನೆಗಳ ಪ್ರಕಾರ ಜನರು ತಮ್ಮಲ್ಲಿರುವ ತಪ್ಪುಗಳು ಅಥವಾ ದುರ್ಗುಣಗಳು ಜಗತ್ತಿನ ಎಲ್ಲರಿಗೂ ಇದೆ ಎಂದು ಅತಿಯಾಗಿ ನಂಬಿರುತ್ತಾರೆ. ಅದಕ್ಕೆ ನೋಡಿ, ಯಾರಾದರೂ ಒಬ್ಬ ಮೂರ್ಖ ಸ್ಟಾಪ್ ಸೈನ್ ಇದ್ದರೂ ಗಾಡಿ ನಿಲ್ಲಿಸದೆ ಹೋದಾಗ ನೀವದನ್ನು ಪ್ರಶ್ನಿಸಿದರೆ ಅವನು ತಕ್ಷಣ ಯಾರೂ ಇಲ್ಲಿ ಗಾಡಿ ನಿಲ್ಲಿಸಲ್ಲ ಬಿಡ್ರಿ ಅಂತ ಉಡಾಫೆಯಿಂದ ಹೇಳ್ತಾನೆ. ಅಂದ್ರೆ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳಲು ಅವನು ಇಡೀ ಜಗತ್ತನ್ನೇ ಎಳೆದು ತರುತ್ತಾನೆ. ಇನ್ನು ಈ ಮಹಾಮೂರ್ಖರಿಗೆ ಹಿಂದಿನ ವಿಷಯಗಳನ್ನು ಈಗಲೇ ತನಗೆ ತಿಳಿದಿತ್ತು ಎಂದು ಹೇಳಿಕೊಳ್ಳುವ ಒಂದು ವಿಚಿತ್ರ ಕಾಯಿಲೆ ಇದೆ, ರೆಟ್ರೋಸ್ಪೆಕ್ಟಿವ್ ಬಯಾಸ್ ಅಂತ. ಮಗು ಹುಟ್ಟಿದ್ದಕ್ಷಣ ಆಸ್ಪತ್ರೆಯಲ್ಲಿ ನನಗೆ ಗೊತ್ತಿತ್ತು ಗಂಡು ಮಗುವೇ ಆಗುತ್ತದೆ ಅಂತ. ಎಲೆಕ್ಷನ್ ರಿಸಲ್ಟ್ ಬಂದಾಗ ಟಿವಿ ಮುಂದೆ ನಿಂತು ನನಗೆ ಮೊದಲೇ ಗೊತ್ತಿತ್ತು ಟ್ರಂಪ್ ಅಧ್ಯಕ್ಷ ಆಗ್ತಾರೆ ಅಂತ. ಅಷ್ಟೇ ಯಾಕೆ, ನೀವೇನಾದರೂ ಹೇಳಲು ಹೋದ್ರೆ ನೀನು ಇದನ್ನೇ ಹೇಳುತ್ತೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತಾರೆ. ಹಾಗಾದರೆ ಇವರು ಜ್ಯೋತಿಷಿಗಳ ಅಥವಾ ಭವಿಷ್ಯ ಹೇಳುವವರ? ಖಂಡಿತ ಇಲ್ಲ. ನನಗೆ ಮೊದಲೇ ಗೊತ್ತಿತ್ತು ಎನ್ನುವುದು ಅವರ ಒಂದು ತಂತ್ರ ಅಷ್ಟೇ. ತಾನು ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತ ಮತ್ತು ಅರಿವುಳ್ಳವನು ಎಂದು ತೋರಿಸಿಕೊಳ್ಳಲು ಅವರು ಮಾಡುವ ನಾಟಕವಿದು. ಗೊತ್ತು ಎಲ್ಲ ಗೊತ್ತು ಎನ್ನುವುದು ಇವರ ಮಂತ್ರ. ಈ ಸಂಶೋಧನೆಗಳ ಬಗ್ಗೆ ನೀವವರ ಮುಂದೆ ಅಪ್ಪಿತಪ್ಪಿಯೂ ಮಾತನಾಡಬೇಡಿ, ಯಾಕೆಂದ್ರೆ ಅವರದೆಲ್ಲ ಒಪ್ಪಿಕೊಳ್ಳುವುದಿಲ್ಲ. ಇಂತಹ ಸಂಶೋಧನೆಗಳಿಂದ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಒಬ್ಬ ಅನಕ್ಷರಸ್ಥ ಅಥವಾ ದಡ್ಡ ಕ್ಲೈಯಂಟ್ ಒಬ್ಬ ವೃತ್ತಿಪರನಿಗೆ ತನ್ನ ಕೆಲಸವನ್ನು ಯಾಕೆ ಮಾಡಬೇಕು ಎಂದು ಪಾಠ ಮಾಡುತ್ತಾನೆ. ನೀವೇನಾದರೂ ಕಳೆದುಕೊಂಡಾಗ ಯಾವುದೋ ಒಬ್ಬ ಮೂರ್ಖ ಬಂದು ಅದನ್ನು ಕೊನೆಯ ಬಾರಿ ಎಲ್ಲಿ ನೋಡಿದ್ದೆ ಅಂತ ಯಾಕೆ ಕೇಳುತ್ತಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಅದಕ್ಕೆ ನೋಡಿ, ಇಂತಹ ಜನರು ಲಾಯರ್ ಆಗುವುದು ಬಹಳ ಸುಲಭ ಕಣ್ರಿ, ಕಾನೂನು ಅಂದ್ರೆ ಬರೀ ತಲೆ ಓಡಿಸೋದಷ್ಟೇ, ಸಿಗರೆಟ್ ಬಿಡೋದು ಅಂದ್ರೆ ಬರೀ ಮನಸ್ಸಿನ ಇಚ್ಛಾಶಕ್ತಿ ಅಷ್ಟೇ, ವಿಮಾನ ಹಾರಿಸೋದು ಬಸ್ ಓಡಿಸಿದ ಹಾಗೆಯೇ ಎಂದು ಏನೇನೋ ಬಡಬಡಿಸುತ್ತಾರೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ನಡೆಯುವ ಒಂದು ಗಂಭೀರ ಉಪನ್ಯಾಸದಿಂದ ಹೊರಬರುವ ಒಬ್ಬ ಮೂರ್ಖ ಅಲ್ಲಿ ಹೇಳಿದ ಒಂದು ಪದವೂ ಅರ್ಥವಾಗದಿದ್ದರೂ ಸಹ ಆ ವಿಷಯದ ತಜ್ಞನ ಕಣ್ಣಲ್ಲಿ ಕಣ್ಣಿಟ್ಟು ಇರಬಹುದು, ಹೌದು ನೀವು ಹೇಳೋದು ಇರಬಹುದು ಅಂತ ತಲೆ ಅಲ್ಲಾಡಿಸ್ತಾನೆ. ಡನ್ನಿಂಗ್ ಮತ್ತು ಕ್ರೂಗರ್ ಎಂಬ ವಿಜ್ಞಾನಿಗಳು ಒಂದು ಆಸಕ್ತಿಕರ ವಿಷಯ ಹೇಳುತ್ತಾರೆ. ನಾವೆಲ್ಲರೂ ನಿಜವಾಗಲೂ ವಿವೇಚನವುಳ್ಳವರಾಗಿದ್ದರೆ ಬಹುಶಃ ಎಲೆಕ್ಷನ್ಗೆ ವೋಟ್ ಹಾಕಲು ಹೋಗುವುದಿಲ್ಲವೆನಿಸುತ್ತದೆ. ಯಾಕೆಂದರೆ ಆರ್ಥಿಕತೆ, ಜಾಗತಿಕ ರಾಜಕೀಯ ಅಥವಾ ದೊಡ್ಡ ಸಂಸ್ಥೆಗಳನ್ನು ನಡೆಸುವುದು ಹೇಗೆ ಎಂಬುದು ನಮಗೆ ತಿಳಿಯದಿದ್ದಾಗ ಯಾವ ಪಕ್ಷದ ಯೋಜನೆಗಳು ದೇಶಕ್ಕೆ ಒಳ್ಳೆಯದು ಎಂದು ನಿರ್ಧರಿಸುವ ಶಕ್ತಿ ನಮಗೆ ಇರುವುದಿಲ್ಲ. ಆದರೆ ಬಾರ್ನಲ್ಲಿ ಕುಳಿತಿರುವ ಯಾವೊಬ್ಬ ಮೂರ್ಖನಿಗಾದರೂ ಕೇಳಿ, ಅವನು ದೇಶದ ಈ ಕಟ್ಟಿಕಟ್ಟನ್ನು ಹೇಗೆ ಬಗೆಹರಿಸಬೇಕು ಎಂಬುದು ನನಗೆ ಗೊತ್ತು ಎಂದು ಭಾಷಣ ಬಿಡುತ್ತಾನೆ. ಆಶ್ಚರ್ಯವೇನೆಂದರೆ ಏಷ್ಯಾದ ದೇಶಗಳಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ಇದರ ಉಲ್ಟಾ ಫಲಿತಾಂಶ ಕಂಡುಬಂದಿದೆ. ಅಲ್ಲಿನ ಜನರು ತಮ್ಮ ಸಾಮರ್ಥ್ಯವನ್ನು ತಾವೇ ಕಡಿಮೆ ಅಂದಾಜಿಸಿಕೊಳ್ಳುತ್ತಾರೆ. ಪೌರಾಸ್ತ್ಯ ದೇಶಗಳ ಸಂಸ್ಕೃತಿಯಲ್ಲಿ ನಾನೇ ಎಲ್ಲರಿಗಿಂತ ಮೇಲು ಎಂದು ತೋರಿಸಿಕೊಳ್ಳುವ ಅಥವಾ ಎಲ್ಲಾ ವಿಷಯಗಳಲ್ಲೂ ತಾನೇ ತಜ್ಞ ಎಂದು ಸಾಬೀತುಪಡಿಸಿಕೊಳ್ಳುವ ಹಪಾಹಪಿ ಕಡಿಮೆ ಇರುವುದು ಇದಕ್ಕೆ ಕಾರಣವಿರಬಹುದು. ಮೂರ್ಖತನದ ಈ ಆಳದ ಸಾಗರದಲ್ಲಿ ನಾವು ಎಷ್ಟೇ ಈಜಿದರೂ ಮುಗಿಯದಷ್ಟು ವಿಷಯಗಳಿವೆ. ಹಾಗಾದರೆ ನಾವು ಜಾಗರೂಕರಾಗಿರುವುದು ಹೇಗೆ?
ಮೂಢನಂಬಿಕೆ ಮತ್ತು ಅಹಂಕಾರದ ಬಗ್ಗೆ ತಿಳಿದುಕೊಂಡೆವು. ಆದರೆ ಈ ಮೂರ್ಖರು ಮತ್ತು ಕೆಟ್ಟ ಬುದ್ಧಿಯವರು ಬೇರೆಯವರನ್ನು ನೋಡುವ ರೀತಿ ಹೇಗಿರುತ್ತದೆ ಗೊತ್ತಾ? ಇವರ ಈ ಸಿಡುಕತನವೇ ಇವರಿಗೆ ಮುಳುವಾಗುವುದು ಹೇಗೆ? ಮೂರ್ಖತನವನ್ನು ವ್ಯಾಖ್ಯಾನಿಸಲು ಇನ್ನೂ ಎಷ್ಟೋ ವಿಷಯಗಳಿದ್ದರೂ ನಾವು ಈ ವಿಷಯವನ್ನು ಅಪನಂಬಿಕೆ ಅಥವಾ ಸಿಡುಕತನದ ಚರ್ಚೆಯೊಂದಿಗೆ ಮುಗಿಸೋಣ. ಈ ಗುಣ ಸಾಮಾನ್ಯರಿಗಿಂತ ಮೂರ್ಖರಲ್ಲಿ ಅತಿಯಾಗಿರುತ್ತದೆ. ಸಿಡುಕತನ ಅಂದ್ರೆ ಮನುಷ್ಯನ ಸ್ವಭಾವದ ಬಗ್ಗೆ ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುವುದು. ಇಂತಹ ಒಬ್ಬ ಮೂರ್ಖನಿಗೆ ಕೇಳಿ ನೋಡಿ, ಅವನ ಬಾಯಲ್ಲಿ ಯಾವಾಗಲೂ ಇಂತಹ ಮಾತುಗಳೇ ಬರುತ್ತದೆ. ಎಲ್ಲರೂ ಭ್ರಷ್ಟರೇ, ಇವರೆಲ್ಲರೂ ಸೋಮಾರಿಗಳು ಮತ್ತು ವಂಚಕರು. ಸೈಕಾಲಜಿಸ್ಟ್ಗಳ, ಅವರೆಲ್ಲ ಬರೀ ಸುಳ್ಳಗಾರರು. ಪತ್ರಕರ್ತರ, ಅವರೆಲ್ಲ ಬಕೆಟ್ ಹುಡಿಯುವವರು. ಯಾರಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರೆ ಅದು ಕೇವಲ ಸಿಕ್ಕಿಬೀಳುವ ಭಯದಿಂದ ಮಾತ್ರ ಎಂದು ಇವರು ನಂಬಿರುತ್ತಾರೆ. ಈ ಅಪ್ಪಟ ಮೂರ್ಖರು ಯಾವಾಗಲೂ ಮೋಸ ಮತ್ತು ಅಸಮರ್ಥತೆಯ ಜಗತ್ತಿನಲ್ಲೇ ಬದುಕುತ್ತಿರುತ್ತಾರೆ. ಸಂಶೋಧನೆಗಳ ಪ್ರಕಾರ ಇಂತಹ ಸಿಡುಕ ಸ್ವಭಾವದವರು ಯಾರೊಂದಿಗೂ ಸಹಕರಿಸುವುದಿಲ್ಲ ಮತ್ತು ಯಾರನ್ನೂ ನಂಬುವುದಿಲ್ಲ. ಇದರಿಂದ ಅವರಿಗೆ ಸಿಗಬೇಕಾದ ಒಳ್ಳೆಯ ಉದ್ಯೋಗಾವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇತರರಿಗಿಂತ ಕಡಿಮೆ ಸಂಪಾದಿಸುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಒಬ್ಬ ಮೂರ್ಖ ಅಂದ್ರೆ ಸಂಶೋಧಕರು ಕಂಡುಕೊಂಡ ಎಲ್ಲಾ ಕೆಟ್ಟ ಗುಣಗಳ ಒಂದು ಅತಿರೇಕದ ರೂಪ. ಯಾವೊಬ್ಬನಿಗೆ ಈ ಎಲ್ಲ ಗುಣಗಳು ಬಂದು ಸೇರುತ್ತವೋ ಅವನೇ ಈ ಭೂಮಿಯ ಮೇಲೆ ಕಾಣಸಿಗುವ ಮಹಾಮೂರ್ಖರ ಚಕ್ರವರ್ತಿ. ಆದರೆ ನಾವು ಮೊದಲು ಕೇಳಿಕೊಂಡ ಪ್ರಶ್ನೆ, ಜಗತ್ತಿನಲ್ಲಿ ಯಾಕೆ ಇಷ್ಟೊಂದು ಮೂರ್ಖರಿದ್ದಾರೆ ಎನ್ನುವುದು. ಇದು ನಿಜ ಕೂಡ. ನೀವು ರಸ್ತೆಯಲ್ಲಿ ನಿಂತು ಏನೋ ದಡ್ಡ ಅಂತ ಕೂಗಿದ್ರೆ ಪ್ರತಿಯೊಬ್ಬರೂ ತಿರುಗಿ ನೋಡುತ್ತಾರೆ. ಇದಕ್ಕೆ ವಿಜ್ಞಾನದಲ್ಲಿ ಹಲವು ಉತ್ತರಗಳಿವೆ. ಮೊದಲನೆಯದಾಗಿ, ನಮ್ಮೆಲ್ಲರ ಮೆದುಳಿನಲ್ಲಿ ನೆಗೆಟಿವಿಟಿ ಬಯಾಸ್ ಎನ್ನುವ ಒಂದು ಯಂತ್ರವಿದೆ. ಇದು ನಮಗೆ ಒಳ್ಳೆಯ ವಿಷಯಗಳಿಗಿಂತ ಕೆಟ್ಟ ವಿಷಯಗಳ ಮೇಲೆ ಅತಿ ಹೆಚ್ಚು ಗಮನ ಕೊಡಲು ಮಾಡುತ್ತದೆ. ಮನೆಯ ಕೆಲಸವಂತೂ ಅದು ಆಗದೇ ಇದ್ದಾಗ ಮಾತ್ರ ನಮಗೆ ನೆನಪಾಗುತ್ತದೆ. ಈ ನೆಗೆಟಿವಿಟಿ ಬಯಾಸ್ನಿಂದಾಗಿಯೇ ನಮಗೆ ಒಬ್ಬ ಬುದ್ಧಿವಂತನಿಗಿಂತ ಒಬ್ಬ ಮೂರ್ಖನ ಜೊತೆ ವ್ಯವಹರಿಸುವುದು ಸುಲಭ ಎನಿಸುತ್ತದೆ. ಅಷ್ಟೇ ಅಲ್ಲ, ಯಾವುದೇ ಒಂದು ಸಣ್ಣ ಕೆಟ್ಟ ಘಟನೆ ನಡೆದರೂ ನಾವು ಅದಕ್ಕೆ ದೊಡ್ಡ ಅರ್ಥ ಕಲ್ಪಿಸುತ್ತೇವೆ. ಮನೆಯಲ್ಲಿ ಏನಾದರೂ ಕಳೆದು ಹೋದರೆ ಅದನ್ನು ನಾನೇ ಎಲ್ಲೋ ಇಟ್ಟಿರಬಹುದು ಎಂದು ಯೋಚಿಸುವುದಿಲ್ಲ. ಯಾರು ನನ್ನ ಆ ವಸ್ತುವನ್ನು ತೆಗೆದಿದ್ದು ಎಂದು ಬೇರೆಯವರ ಮೇಲೆ ಅನುಮಾನಪಡುತ್ತೇವೆ. ಯಾವುದಾದರೂ ಕೆಲಸ ಕೆಟ್ಟರೆ ಅದಕ್ಕೆ ಯಾರೋ ಒಬ್ಬ ಮೂರ್ಖನೇ ಕಾರಣ ಎಂದು ತಕ್ಷಣ ನಿರ್ಧರಿಸಿಬಿಡುತ್ತೇವೆ. ಅಂತಿಮವಾಗಿ ಸಂಶೋಧಕರು ಅಟ್ರಿಬ್ಯೂಷನ್ ಡಿಸ್ಟಾರ್ಷನ್ ಎನ್ನುವ ಇನ್ನೊಂದು ಸಂಗತಿಯನ್ನು ಕಂಡುಕೊಂಡಿದ್ದಾರೆ. ಅಂದ್ರೆ, ನಾವು ಬೇರೆಯವರನ್ನು ನೋಡಿದಾಗ ಅವರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವ ಬದಲು ಅವರ ಗುಣವೇ ಕೆಟ್ಟದು ಎಂದು ತೀರ್ಮಾನಿಸಿಬಿಡುತ್ತೇವೆ. ಅದಕ್ಕೆ ನೋಡಿ, ಒಂದು ಕಾರ್ ನಮ್ಮನ್ನು ಮೀರಿಸಿಕೊಂಡು ವೇಗವಾಗಿ ಹೋದರೆ ನಾವು ಅವನೊಬ್ಬ ರಾಕ್ಷಸ ಎಂದು ಬೈಯುತ್ತೇವೆಯೇ ಹೊರತು ಬಹುಶಃ ಅವನ ಮಗನಿಗೆ ಶಾಲೆಯಲ್ಲಿ ಏನಾದರೂ ಪೆಟ್ಟಾಗಿ ಆಸ್ಪತ್ರೆಗೆ ಹೋಗುತ್ತಿದ್ದಾನೇನೋ ಎಂದು ಯೋಚಿಸುವುದಿಲ್ಲ. ಒಬ್ಬ ಗೆಳೆಯ 2 ಗಂಟೆಯಾದರೂ ನಿಮ್ಮ ಇಮೇಲ್ಗೆ ಉತ್ತರಿಸದಿದ್ದರೆ ಅವನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಎಂದುಕೊಳ್ಳುತ್ತೇವೆ ಹೊರತು ಅವನ ಇಂಟರ್ನೆಟ್ ಕಟ್ಟಾಗಿರಬಹುದು ಎಂದು ಯೋಚಿಸುವುದಿಲ್ಲ. ಕೊಲೀಗ್ ಕೆಲಸ ಮುಗಿಸದಿದ್ದರೆ ಅವನು ಸೋಮಾರಿ ಎನ್ನುತ್ತೇವೆ. ಅವನಿಗೆ ಕೆಲಸದ ಒತ್ತಡವಿರಬಹುದು ಎಂದು ತಿಳಿಯುವುದಿಲ್ಲ. ಈ ನಮ್ಮ ಮೆದುಳಿನ ಕಾರ್ಯವಿಧಾನವೇ ನಮಗೆ ಎಲ್ಲೆಡೆ ಮೂರ್ಖರಿರುವಂತೆ ಕಾಣುವಂತೆ ಮಾಡುತ್ತದೆ. ನಾವು ಈ ಮೂರ್ಖತನದ ಬಗ್ಗೆ ಇಷ್ಟೊಂದು ಸೂಕ್ಷ್ಮವಾಗಿ ಇರುವುದಕ್ಕೆ ಇವೇ ಮುಖ್ಯ ಕಾರಣಗಳು. ಹಾಗಾದರೆ ನಾವು ಕೂಡ ಬೇರೆಯವರ ದೃಷ್ಟಿಯಲ್ಲಿ ಮೂರ್ಖರೇ? ಈ ಪ್ರಪಂಚದ ಅಸಲಿ ಸತ್ಯವೇ ಇದು. ನಾವು ಬೇರೆಯವರನ್ನು ಮೂರ್ಖರು ಎಂದುಕೊಳ್ಳುತ್ತೇವೆ, ಅವರು ನಮ್ಮನ್ನು ಮೂರ್ಖರು ಎಂದುಕೊಳ್ಳುತ್ತಾರೆ. ಇದಾಗಿತ್ತು ಮೂರ್ಖತನದ ಹಿಂದಿನ ಸೈನ್ಸ್ ಮತ್ತು ಸತ್ಯ. ನಾವು ಬೇರೆಯವರನ್ನು ಮೂರ್ಖರು ಎಂದು ಬೆರಳು ತೋರಿಸುವಾಗ ನಮ್ಮ ಮೆದುಳೇ ನಮಗೆ ಹೇಗೆ ಮೋಸ ಮಾಡುತ್ತದೆ ಎಂಬುದು ಈಗ ನಿಮಗೆ ಅರ್ಥವಾಗಿರಬಹುದು. ನಿಮ್ಮ ಜೀವನದಲ್ಲೂ ಇಂತಹ ಮಹಾ ಮೇಧಾವಿ ಮೂರ್ಖರು ಎದುರಾಗಿರುತ್ತಾರೆ ಅಲ್ವಾ? ಅಥವಾ ಯಾವುದೋ ಒಂದು ಕ್ಷಣದಲ್ಲಿ ನೀವು ಮಾಡಿದ ಕೆಲಸ ನಿಮಗೆ ಎಷ್ಟು ದಡ್ಡತನ ಮಾಡಿದೆ ಅಂತ ಅನಿಸಿರಬಹುದು. ಅಂಥ ಯಾವುದಾದರೂ ಒಂದು ತಮಾಷೆಯ ಅಥವಾ ವಿಚಿತ್ರವಾದ ಘಟನೆ ನಿಮ್ಮ ನೆನಪಿನಲ್ಲಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನನ್ನ ಜೊತೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಬುದ್ಧಿವಂತ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಇಂಥ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.